ಹೆಸರು ನಾಗವೇಣಿ ಅಂತ. ನಾನು ಬಿಗ್ಲಿ ಹೊಸಳ್ಳಿಯಲ್ಲಿ ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನರು ಕಂಡಕ್ಟ್ರು ಕೃಷ್ಣಪ್ಪ ಅಂತೇಳಿ. ನಾನು ಯಶೋದಮ್ಮ ಅನ್ನೋರ ಹತ್ರ ಮನೆ ಕೊಂಡ್ಕೊಂಡಿದ್ದೀನಿ ಸರ್. ನನ್ನ ಮನೇಲಿ ನಾನು ವಾಸ ಮಾಡೋಕ್ಕೆ ಹೋದರೆ ನನ್ನ ಮನೆಗೆ ಬರಲಿಸದೆ ನನ್ನ ಹೊಡೆದು ಹಿಂಗೆಲ್ಲ ಮಾಡಿ ಇವಾಗ ಹಾಸ್ಪಿಟ್ಲ್ ಪಾಲು ಮಾಡಿದ್ದಾರೆ ಸರ್. ನನಗೆ ನ್ಯಾಯ ಬೇಕು. ನನ್ನ ಮನೇಲಿ ನಾನು ವಾಸ ಮಾಡೋಕ್ಕೆ ದಾರಿ ಮಾಡ್ಕೊಳ್ಬೇಕು ಸರ್. ಊರ ಹೆಸರು ಹೇಳಿದ್ರು ಬೆಗ್ಲಿ ಹೊಸಳ್ಳಿ ಸರ್. ಏನು ವಿಷಯ ಏನು ಮೇಡಮ್ ಅದು ನಿಮ್ಮ ಅಣ್ಣದು? ಅದು ಅವ್ರ ಗಂಡ ಹೆಂಡತಿ ಜಗಳ ಸರ್. ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಅವಳು ಏನೋ ಅಕ್ರಮ ಸಂಬಂಧಗಳು ಇಟ್ಕೊಂಡು ಸಿಕ್ಕಾಕ್ಕೊಂಡು ಒಂದು ಮಗು 3 ವರ್ಷ ಮಗು ಇದ್ದಾಗ ಓಡೋದ್ಲು. 1 ವರ್ಷ ಕೂಡ ಅವಳು ನಮ್ಮ ಮನೇಲಿ ಜೀವನ ಮಾಡಿಲ್ಲ. ಗಂಡನ್ನ ಬಿಟ್ಬಿಟ್ಟು ಮಗು ಇಟ್ಕೊಂಡು ಹೊಟ್ಟೋದ್ಲು. 7 ವರ್ಷದಿಂದ ಅವಳು ನಮ್ಮ ಜೊತೆಯಲ್ಲೂ ಇಲ್ಲ, ನಮ್ಮ ಮನೆ ನಮ್ಮ ಊರಲ್ಲಿ ಎಲ್ಲೂ ಇಲ್ಲ. ಅವಳು ನಮ್ಮ ತಂದೆ ತೀರೋದಕ್ಕೆ ಕೂಡ ಬಂದಿಲ್ಲ. ನನ್ನ ಮಗನ ಜೀವನ ಹಿಂಗಾಯ್ತಲ್ಲ ಅಂತ ನಮ್ಮ ತಂದೆ ಅದೇ ಕೊರಗಲ್ಲಿ ತೀರೋದ್ರು. ಹಾಸ್ಪಿಟ್ಲಲ್ಲಿದ್ದಾಗೂ ಬಂದಿಲ್ಲ, ತೀರೋದಾಗ ಮಣ್ಣಿಗೆ ಬಂದಿಲ್ಲ. ತಿರುಗಿ ಬಂದ್ಬಿಟ್ಟು ನಮ್ಮ ತಾಯಿ ಒಬ್ಬಳೇ ಮನೇಲಿ ವಾಸ ಮಾಡ್ತಾಯಿದ್ಲು. ಯಾರು ನಿನ್ನ ಅತಿಯೇನು ಗತಿಯೇನಮ್ಮ ಅಂತ ವಿಚಾರಿಸಿದವರಿಲ್ಲ. ಆಮೇಲೆ ಅವನು ಇನ್ನೆಷ್ಟು ದಿವಸಕ್ಕೆ ಅವ್ನು ನೋಡೋರು ಯಾರು ಇಲ್ಲ ಅಂದ್ಕೊಂಡು ಮದುವೆ ಮಾಡಬೇಕು ಅಂತೇಳಿ ಡೈವರ್ಸಿಗೆ ಕೇಸ್ ಹಾಕಿದ್ರು. ಡೈವರ್ಸಿಗೆ ನೋಟಿಸ್ ಕಳಿಸಿದ ಮೇಲೆ ಗಂಡನ ಜಗಳ, ಅವ್ಳ ಮನೆ ಬಿಟ್ಟು ಓಡೋಗಿ 7 ವರ್ಷ ಆಗಿತ್ತು. ಅವ್ರದ್ದು ಡೈವರ್ಸ್ ಕೇಸ್ಗಳು ಹಾಕ್ಕೊಂಡು ಡೈವರ್ಸ್ ನಡೆಸ್ತಾ ಇದ್ದಾರೆ. ನಮ್ಮ ತಂದೆ ತೀರೋದ್ಮೇಲೆ ನಮ್ಮ ತಾಯಿ ಒಬ್ಬಳೇ ಇದ್ದಾಗ ಯಾರು ಹುಷಾರಿಲ್ಲದೆ ಊರಿಗೆ ಹೋಗಿದ್ಲು. ಆವಾಗ ಇವಳು ಊರಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾನೆ, ಅವನಿಗೆ ನಮಗಾಗಲ್ಲ. ಅವ್ನ ವೈಯಕ್ತಿಕ ದ್ವೇಷಗಳಿಟ್ಕೊಂಡು ನಮ್ಮನ್ನು ಹಾಳು ಮಾಡೋಕ್ಕೋಸ್ಕರಾಗಿ ಇವಳನ್ನ ಕರ್ಕೊಂಬಂದು ಊರವ್ರನ್ನೆಲ್ಲ ನಮ್ಮ ವಿರುದ್ಧ ಎತ್ಕಟ್ಬಿಟ್ಟು ಮನೆ ಬೀಗರು ಹಿಡಿದು ಮನೇಲಿ ಹೋಗಿದ್ಲು. ಅವತ್ತು ನಾನು ಹೋಗಿ ನನ್ನ ಮನೇಲಿ ನೀನು ಯಾಕೆ ಬಂದೆ ಅಂತ ಕೇಳಿದ್ದಕ್ಕೆ ನಾನು ಬರೋದೆ ನಾನು ಇರೋದೆ ಅಂತೇಳಿದೆ. ನಾನೆಲ್ಲ ವಸ್ತುಗಳು 7 ವರ್ಷದಿಂದ ಇಲ್ದೋಳು, ಇವಾಗ ಯಾಕೆ ಬಂದು ಬೀಗ ಹೊಡ್ಕೊಂಡು ಬಂದೆ ಅಂದರೆ ನಾನು ಎಷ್ಟು ವರ್ಷನ ಆದರೆ ನಾನು ಬರೋದೆ ನಾನು ಇರೋದೆ ಅಂದ್ಲು. ಆವತ್ತು ನಾನು ಕೇಳಿದ್ದು ನನ್ನ ಮನೇಲಿ ಏನೇ ವಸ್ತುಗಳು ಹೋಗಿದ್ರು ಎಲ್ಲ ನಿಂದೇ ಜವಾಬ್ದಾರಿ ಅಂತೇಳ್ಬಿಟ್ಟು ಬಂದರೆ ಆವತ್ತು ನಮ್ಮ ನೋಡೋದು ಜಗಳಗಳು ಮಾಡಿ ಕತ್ತಲ್ಲಿ ಚೈನ್ ಕಿತ್ಕೊಳಕ್ಕೆ ಬಂದು ಎಲ್ಲ ಮಾಡಿ ಕೇಸುಗಳೆಲ್ಲ ಮಾಡಿದ್ಲು. ಮತ್ತು ಇವಾಗ ಭಯ ಹಿಡಿಸಿದ್ರು. ಊರವರೆಲ್ಲ ಪ್ರಾಣ ಬೆದರಿಕೆ ಹಾಕಿದ್ರು. ನಿಮ್ದು ಒಂಟಿ ಮನೆ, ನಿಮ್ಗೆ ಯಾರೂ ಸಪೋರ್ಟ್ ಇಲ್ಲ, ನಮ್ಗೆ ಜನ ಸಪೋರ್ಟ್ ಐತೆ, ನಿನ್ನ ಗಂಡನ ಕೆಲಸಕ್ಕೆ ತೆಗಿಸ್ತೀವಿ, ಮನೆ ಬಿಟ್ಟು ಓಡಿಸ್ತೀವಿ, ಊರು ಬಿಟ್ಟು ಓಡಿಸ್ತೀವಿ, ನಿಮ್ಗೆ ಸಾಯಿಸ್ತೀವಿ ಅಂತಂದ್ರು. ಅದಕ್ಕೆ ಭಯಕ್ಕೆ ನಾವು ಸುಮ್ಮನೆ ಆಗೋದ್ರಿ. ಮತ್ತೆ ತಿರುಗಿ ಇವಾಗ ಎಷ್ಟು ದಿನಕ್ಕೆ ಏನು ಇರೋದು ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಮನೆ ಬೇಕು ಅಂತ ನಮ್ಮ ಮನೆ ಹತ್ರಕ್ಕೆ ಹೋಗಿದ್ದಕ್ಕೆ ಅವ್ನು ಸುರೇಶ್ ಅನ್ನೋನು, ನಮ್ಮ ದೊಡ್ಡಪ್ಪ ನಾರಾಯಣ ಸ್ವಾಮಿ ಅನ್ನೋನು ಬಂದ್ಬಿಟ್ಟು ಕಲ್ಲುಗಳಲ್ಲಿ ಬಿಸಿರೋದು ಎಲ್ಲ ಮಾಡ್ತಾ ಬಂದರು. ನೋಡೋಣ, ನಿಮ್ಗೆ ಸಂಬಂಧ ಇಲ್ಲ, ನಮ್ಗೇನೋ ಇದು ಇಲ್ಲ, ದ್ವೇಷನೂ ಇಲ್ಲ, ನಮ್ಮ ಮನೆ ಹತ್ರ ಬರಬೇಡಿ, ನಾವು ಪೊಲೀಸ್ನ ಕರೆಸ್ತೀವಿ, ಏನೋ ನ್ಯಾಯ ಇದ್ದರೆ ಕೋರ್ಟಲ್ಲಿ ಮಾತಾಡ್ಕೊತೀವಿ ಅಂತ ಹೇಳ್ತಾಯಿದ್ರು ಕೂಡ. ಅವಳನ್ನ ಕರೆಸ್ಬಿಟ್ಟು ಇಷ್ಟಪ್ಪನ ಕಲ್ಲೆತ್ತಿ ಕೊಟ್ಟು ಹೋಗು, ಅವಳ ತಲೆ ಮೇಲೆ ಹಾಕಿ ಸಾಯಿಸ್ಬಿಡು, ಅವಳು ಒಡವೆ ಕಿತ್ಕೊಂಬಂದ್ಬಿಡು, ಅವಳು ಚೈನ್ ಕಿತ್ಕೊಂಬಂದ್ಬಿಡು, ಅವಳ ಹತ್ರ ಫೋನ್ ರೆಕಾರ್ಡ್ ಮಾಡ್ಕೊಂಬಿಟ್ಟು ಅವಳೆ ಫೋನ್ ಕಿತ್ಕೊಂಬಂದ್ಬಿಡು, ಅವಳನ್ನ ಸಾಯಿಸು, ಮನೆ ನಿಂಗೆ ಬರ್ಸ್ತದ, ಅವಳನ್ನ ಸಾಯಿಸಿದ್ರು ದೊಂಬಿ ಕೇಸ್ ಮಾಡಿ ನಾವು ಎದುರ್ಸಾಕ್ತೀರಿ, ನಮ್ಗೆ ಅವ್ರು ಗೊತ್ತು ಇವ್ರು ಗೊತ್ತು, ನಂದೇ ಆಟ, ಹೋಗು ಅಂತ ಇಷ್ಟಪ್ಪನ ಕಲ್ಲು ಕೊಟ್ಟು ತಂದು ಒಂದೇ ಏಟು ನನ್ನ ತಲೆ ಮೇಲೆ ಹಾಕ್ಬಿಟ್ಲು. ಬಿದ್ದೋದ್ರು ಕೂಡ ಬಿಟ್ಟಿಲ್ಲ, ತಲೆಗೆ ಹಾಕಿ ಗೋಡೆ ಬಿಚ್ಚಿಗಳು ಹೊಡೆಸಿ ಕೂದಲುಗಳು ಕಿತ್ತು, ಚೈನ್ ಕೀಳಕ್ಕೆ ಹೋಗಿ ಬಟ್ಟೆಗಳೆಲ್ಲ ಕಿತ್ತು ಫೋನ್ ಕಿತ್ಕೊಳಕ್ಕೆ ಬಂದು ಆಮೇಲೆ ಎಲ್ಲ ಹೆಂಗಸರು ಬಂದ್ಬಿಟ್ರು, ಗಂಡಸರು ಹೆಂಗಸರು ಎಲ್ಲ ಫೋನ್ ಕಿತ್ಕೊಳಕ್ಕೆ ಚೈನ್ ಕಿತ್ಕೊಳೋದು, ನಾನು ಹೊಡೆಯೋದು, ಕಪಾಳುಗಳು ಕೊಡೆಯೋದು, ಕೊಡೆ ಅಂತ ಮೈಯೆಲ್ಲ ಬಟ್ಟೆಗಳೆಲ್ಲ ಕಿತ್ತು ಹೊಡೆದು ಜಜ್ಜಿ ಬಿದ್ದು ರಕ್ತದ ಮಡುವಾಗ ಬಿದ್ದು ರಕ್ತಗಳು ಸುರಿತಾ ಇದೆ. ಹಾಸ್ಪಿಟ್ಲಿಗೆ ಹಾಕ್ಬಿಡ್ದು ಅವಳನ್ನ. 112 ಹಂಗೆ ಫೋನ್ ಮಾಡಿ ಕರೆಸಿದ್ವಿ ನಾವು. 112 ಬಂದರು. ಅಷ್ಟೊತ್ತಿಗೆಲ್ಲ ಮುಗ್ದೋಗಿತ್ತು ಜಗಳ. ನಮ್ಮ ಮಾವರಾದವರು ನಮ್ಮ ಜೊತೆ ಬಂದಿದ್ದರು, ನಮ್ಮ ಇದಕ್ಕೆ ಜೊತೆ ಕಂಡು. ಅವ್ರನ್ನೂ ನೀನು ಯಾರೋ ಬಂದೆ, ಯಾಕೋ ಬಂದೆ, ಅವ್ರು ಹೇಳ್ತಾನೆ, ನೋಡಿ ಯಜಮಾನ್ರೆ, ಮರ್ಯಾದೆ ಕೊಟ್ಟು ಮಾತಾಡ್ಸಮ್ಮ, ನೋಡಿ ಯಜಮಾನ್ರೆ, ನಮ್ಮ ಮನೆಗೆ ನಾವು ಬಂದಿದ್ದೀವಿ, ನಿಮ್ದೇನಾದರೂ ಇದ್ದರೆ ಎತ್ಕೊಂಬನ್ನಿ, ಮಾತಾಡೋಣ, ಪೊಲೀಸ್ ಬರಲಿ ಅಂತ ಹೇಳ್ತಾಯಿದ್ರು ಕೂಡ. ಇನ್ನು ಪೊಲೀಸ್ ಬಂದರೆ ಪ್ರೂಫ್ ಏನೂ ಇಲ್ಲ, ಕಾನೂನು ಪ್ರಕಾರ ಅವ್ರದ್ದೇನೂ ಇಲ್ಲ, ಬರೀ ದೌರ್ಜನ್ಯ ಮಾಡ್ತಾ ಇರೋದು ಅಷ್ಟೇ. ಇನ್ನು ಪೊಲೀಸ್ ಬಂದರೆ ಇಲ್ಲೇನೂ ಆಗಲ್ಲ ಅಂದ್ಬಿಟ್ಟು ಪೊಲೀಸ್ ಬರೋಕ್ಕೆ ಮೊದಲು ಅವ್ನು ನೋಡ್ದಾಕು, ನಾವು ದೊಂಬಿ ಕೇಸ್ ಮಾಡಿ ನಿಂಗೆ ಬಚಾವ್ ಮಾಡ್ತೀವಿ, ಒಡೆದು ಸಾಯಿಸು, ಮನೆ ನಿಂಗೆ ಬರ್ತಾರೆ. ಇನ್ನೊಂದು ಮಾತ್ರ, ಈಗ ನಿಮ್ಮದು ದ್ವೇಷ ಬಂದು ಸಂತೋಷ್ ಮೇಲೆ ಇರೋದು, ನಿಮ್ಮೆಲ್ಲ ಯಾಕೆ ಅವನ್ನೇನು ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಡೈವರ್ಸ್ ಕೇಸ್ ನಡೀತೈತೆ. ಡೈವರ್ಸ್ ಕೇಸಲ್ಲಿ ಅದು ಡೈವರ್ಸ್ ನಡೀತೈತಲ್ಲಪ್ಪ, ಅಲ್ಲಿ ಡಿಕ್ಲೇರ್ ಮಾಡ್ಕೊ ಅಂತಾರೆ. ಅದಕ್ಕೆ ನಿನಗೇನು ಮಾಡೋಕ್ಕಾಗಿಲ್ಲ, ಇರೋ ನಿನ್ನ ತಂಗಿಗೆ ತೊಂದರೆ ಕೊಡ್ತೀನಿ, ಹೆಂಗೆ ಬದುಕ್ರೋ ನೀವು. ಅವಳು ಕೂಡ ಅಂತಾಳೆ, ಹೆಂಗೆ ಬದುಕೋ, ನಿನ್ನ ತಂಗಿ ಸಂಸಾರ ಹಾಳು ಮಾಡ್ತೀನಿ, ಅವ್ರನ್ನ ಬೀದಿ ಕೇಳಿತೀನಿ, ಅವ್ರನ್ನ ಅವಮಾನ ಮಾಡ್ತೀನಿ, ಅವ್ರ ಕೆಲ್ಸಗಳು ತೆರೆಸ್ತೀನಿ, ಮನೆ ಹೋಗೋದು, ಬರ್ರಕ್ಕ ಹಾಕ್ರಕ್ಕ ಸೈನ್ಗಳು, ಅವಳು ಕೆಲ್ಸ ಕಿಲ್ಸಕ್ಕನ ಹಂಗ್ಯಾಕ ಹಿಂಗ್ಯಾಕ ಎಲ್ಲ ಸುಳ್ಳಾಪಾದನೆಗಳು ಮಾಡೋದು. ಸುಮ್ಮನೆ ವಿನಾಕಾರಣ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮನ್ನ ಅವಮಾನ ಮಾಡ್ತಾರೆ ಸರ್. ನಡಿ ಊರವ್ರಾಗಲಿ, ಇವಾಗ ಬರ್ತಾರಲ್ಲ ಆ ಊರವ್ರಿಗಾಗಲಿ ನಮ್ಗೆ ಯಾವುದೇ ದ್ವೇಷ ಇಲ್ಲ.
ಅಂತೇಳಿ ನಾನು ಆ ದುಡ್ಡನ್ನೆಲ್ಲ ಸಾಲ ಮಾಡಿ ನಾನು ನಮ್ಮ ಯಜಮಾನ್ರು ಮನೇನ ನಾವೇ ತೊಗೊತೀವಿ ಅಂತೇಳಿ ತೊಗೊಂಡ್ವಿ. ಒಂದು 6-7 ತಿಂಗಳಿಂದನೇ ನಾನು ಈ ಮನೇನ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಸರ್ ದುಡ್ಡು ಕೊಟ್ಟು. ಮತ್ತು ಅವತ್ತಿಂದನೂ ನಾವು ಹೇಳ್ತಾನೆ ಇದ್ದೀವಿ ನಮಗೆ ಪೊಸಿಷನ್ ಖಾಲಿ ಮಾಡಿಕೊಡಿ, ನಾನು ಇರಬೇಕು ಮನೆಯಲ್ಲಿ ಅಂತ. ಇವರೇನೋ ಖಾಲಿ ಮಾಡಿದರೆ ಇವಳು ಬಿಡ್ತಾಯಿಲ್ಲ ಮನೆ. ಯಾರಾದರೂ ನಾವು ಹೋದರೆ ಮೇಡಮ್, ಈಗ ನೀವು ಮನೆ ತಗೊಂಡಿದ್ರಲ್ಲ, ನಿಮ್ಮ ತಾಯಿಯಿಂದ ತಗೊಂಡ್ರ ಏನಿಂದ ತಗೊಂಡ್ರೆ? ಸರ್ ಇದು ಯಶೋದಮ್ಮ ಅಂತೇಳಿ ನಮ್ಮ ತಾಯಿನೇ ಆಗಬೇಕು. ಅವರು ನಮ್ಮ ತಂದೆ ಜಾಸ್ತಿ ಕಾಯಿಲೆಗೆ ಬಿದ್ದಿದ್ರು. ಜಾಸ್ತಿ ವರ್ಷಗಳಿಂದ ತುಂಬ ಕಡೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲೇ ತೋರಿಸಿದ್ವಿ. ತುಂಬ ಲಕ್ಷಗಳೇ ಖರ್ಚಾಯಿತು ಅದರಿಂದ. ಮತ್ತು ಅದೆಲ್ಲ ಸಾಲ ಮಾಡ್ಕೊಂಡಿದ್ರು ಅವರು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತೇಳಿ. ಆವಾಗ ಮನೆ ಸಾಲಗಾರರೆಲ್ಲ ಬಂದು ಮನೆ ಬಿಡಬೇಕು ಅಂತ ಇದು ಮಾಡಿದ್ರು. ಅದಕ್ಕೆ ಇವ್ರು ಇನ್ನು ಬೇರೆ ವಿಧಿ ಇಲ್ಲ, ಮನೆ ಮಾರ್ಕೊಂಡು ನಾವು ಹೋಗೋ ಮಟ್ಟಕ್ಕೆ ಬಂದರು. ಅದಕ್ಕೆ ನಾವು ಅಮ್ಮ ಯಾಕೆ ಮನೆ ಮಾರ್ತೀಯ, ನಾವೇ ತೊಗೊತೀವಿ ಅಂತೇಳಿ ನಾನು ನಮ್ಮ ಯಜಮಾನ್ರು ಸಾಲ ಮಾಡಿ ನಮ್ಮ ಮನೆ ನಾವು ತೊಗೊಂಡ್ವಿ. ಮತ್ತು ಇವರು ಮನೆ ಬಿಟ್ಟು ಹೋದರು. ನನಗೆ ಮನೆ ಬಿಟ್ಬಿಟ್ಟು ನಾನು ಇಲ್ಲದೆ ಇರೋ ಟೈಮಲ್ಲಿ ಇವಳು ರೇಖಾ ಅನ್ನೋಳು ಬಂದು ಬೀಗಗಳು ಹೊಡ್ಕೊಂಡು ಮನೆ ಸೇರ್ಕೊತಾಳೆ. ನಾನು ಹಂಗೆ ತಕ್ಷಣಕ್ಕೆ ಹೋಗಿ ನನ್ನ ಮನೆ ಇದು, ನೀನು ಓಡೋಗಿ 7 ವರ್ಷ ಆಗೈತೆ, ಇವಾಗ ಯಾಕೆ ಬಂದೆ, ನೀನು ಯಾರು, ನನ್ನ ಮನೆಗೆ ಬಂದು ಬೀಗಗಳು ಹೊಡ್ಕೊಂಡು ಬಂದಾಗ ನೀನು ಯಾರು ಅಂತ ನಾನು ಪ್ರಶ್ನೆ ಮಾಡಿದರೆ, ನಂದು ಮನೆ ನಾನು ಹೊಡೆಯೋದೆ, ನಾನು 7 ವರ್ಷ ಆದರೂ ಬರ್ತೀನಿ, ಯಾವಾಗಾದರೂ ಬರ್ತೀನಿ, ನೀನೇನಾದರೂ ಬಂದರೆ ಸಾಯಿಸ್ತೀನಿ, ಹೊಡಿತೀನಿ ಅಂತ ಪ್ರಾಣ ಬೆದರಿಕೆ ಹಾಕಿ ಹೋಗಿ ನಮ್ಮ ಮೇಲೆ ವರದಕ್ಷಿಣೆ ಕೇಸ್ ಅದೆಲ್ಲ ಸುಳ್ಳು ಸರ್. ಮಕ್ಕಳು ಸ್ಕೂಲಲ್ಲಿರೋ ಮಕ್ಕಳನ್ನ ನಾನು ಹೆಂಗೆ ಹೊಡಿತೀನಿ, ಅಲ್ಲೇ ಸಾಕ್ಷಿ ಸಿಕ್ಕೋಯ್ತು ಅವಳು ಹೇಳೋದು ಸುಳ್ಳು ಅಂತ. ಮತ್ತು ಫಸ್ಟ್ ಏಟಿಗೆ ನಾನು ತಲೆ ಮೇಲೆ ಕಲ್ಲಾಕಿ ಬೀಳಿಸ್ಬಿಟ್ಟವಳೆ. ನಾನು ಒಂದು ಏಟು ಅವಳನ್ನ ಮುಟ್ಟಿಲ್ಲ, ಏನೇ ಕತ್ತೆ ಮುಂದೆ ನಾನು ಅವಳು ಕೆಟ್ಟ ಮಾತು ಅಂದಿಲ್ಲ. ಮಾಡಿರೋದೆಲ್ಲ ಅವಳು ಅವ್ಯಾಕ ಶಬ್ದಗಳಿಂದ ನಿಲ್ಲಿಸಿರೋದು ಅವಳು. ಮಾಡಿಬಿಟ್ಟು ಪೊಲೀಸ್ ಬಂದರೆ ಇವಾಗ ನಾನು ರಕ್ತ ಸುರಿಸ್ತಾ ಇರೋದು ನೋಡಿದ್ರೆ ಸೆಕೆಂಡ್ ಸ್ಪಾಟ್ನಲ್ಲಿ ಅವ್ಳನ್ನ ಅರೆಸ್ಟ್ ಮಾಡಬೇಕು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅವ್ನು ಸೂರ್ಯನ ಸೈಡ್ ಮಾಡಿದ್ದು ಸತ್ತೆ ಹೆಣಂಗೆ ಬಿಟ್ಕೊಂಡ್ಬಿಟ್ಲು. ಮಕ್ಕಳು ಬಂದು ಸತ್ತು ಹೆಣದ ಮುಂದೆ ಮಕ್ಕಳು